ಕಣ್ಣಲ್ಲಿ ಕಣ್ಣಿಟ್ಟು ಹುಟ್ಟಿದ ಕನಸಲ್ಲ ಇದು. ಈ ಎರಡು ಹೃದಯಗಳ ಬಂಧನದ ಬೆಸುಗೆ. ಆಕಾಶದೀಪ. ಗುಡ್ ಮಾರ್ನಿಂಗ್ ಮೈಸೂರು. ಬೆಳ್ಳಂಬೆಳಗ್ಗೆ ಮಂಜಿನ ಹನಿ ಕವಿದು ಸೂರ್ಯನ ಕಿರಣಗಳ ಆಗಮನವಾಗ್ತಿದೆ. ಗುಡ್ ಮಾರ್ನಿಂಗ್ ದೀಪು, ಎಲ್ಲಿದೆಯೋ? ಇನ್ನು ಮಲ್ಗಿದ್ಯಾ ಅಥವಾ ಎದ್ದು ರೆಡಿ ಗಿಡಿ ಆಗ್ತಾ ಇದೆಯಾ ಇಲ್ವೋ? ಎಷ್ಟ್ ದಿನ ಆಯ್ತು ನನ್ನ ನೋಡಕ್ ಬಂದು. ಅಪ್ಪ ಮಗ ಇಬ್ರು ಮೈಸೂರು ಸೇರ್ಬಿಟ್ರೆ ಸಾಕು, ನಾನೊಬ್ಳಿಲ್ಲಿ ಇದ್ದೀನಿ ಅನ್ನೋದನ್ನೇ ಮರ್ತ್ಬಿಡ್ತೀರಾ ಅಲ್ವಾ? ಸರಿ ಬೇಗ ಬಾ ದೀಪು, ನಿಂಗೋಸ್ಕರ ನಾನಿಲ್ಲಿ ಒಂಟಿಯಾಗಿ ಕಾಯ್ತಾ ಇದ್ದೀನಿ. ಬರುವಾಗ ಬರೀ ಕೈಯಲ್ಲಿ ಬರ್ಬೇಡ ಆಯ್ತಾ? ನಾನು ಮೈಸೂರು ಹುಡುಗ ದೀಪು. ಎಲ್ಲರ ಥರ ನಾನು ಲೈಫಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿದ್ದೆ. ಏಜಲ್ಲಿ ಕ್ರಶ್ ಆಗೋದು ಕಾಮನ್ನು. ಸೊ ಅದೇ ಥರ ಒಂದು ದಿನ ನನಗೆ ಅನ್ನೋನ್ ನಂಬರಿಂದ ಒಂದು ಮಿಸ್ ಕಾಲ್ ಬರುತ್ತೆ. ಆ ಮಿಸ್ ಕಾಲಲ್ಲಿ ಪರಿಚಯ ಆಗೋದೆ ನನ್ನ ಆಶಾ. ಆ ಮಿಸ್ ಕಾಲಲ್ಲಿ ನನ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆ ಲವ್ ಸ್ಟೋರಿನ ನಿಮಗೆ ಇವತ್ತು ನಾನು ಹೇಳ್ತಾ ನಮ್ಮ ಹುಡುಗಿನ ಮೀಟ್ ಮಾಡಿಸ್ತೀನಿ. ಬನ್ನಿ, ಆನ್ ದ ವೇ ಹೋಗ್ತಾ ನಿಮಗೆ ನನ್ನ ಲವ್ ಸ್ಟೋರಿ ಹೇಳ್ತಾ ನಿಮಗೆ ನನ್ನ ಹುಡುಗಿನ ಮೀಟ್ ಮಾಡಿಸ್ತೀನಿ. ಮೊದಲ ಬಾರಿಗೆ ನೋಡಿದ ಕ್ಷಣ ಓ ನಿನ್ನ ದೃಷ್ಟಿಯಲ್ಲಿ ಸಮಯವೇ ನಿಂತಿದಂತೆ. ಅದರ ಬಳಿಕ ಆ ದಿನ ನಾನು ಇಲ್ಲ, ನಿನ್ನ ಪ್ರತಿನಗು ನನಗೆ ಹೊಸ ಪಾಠ ಕಲಿತಂತೆ. ಒಂದು ಮಿಸ್ ಕಾಲಿಂದ ಶುರುವಾಗಿದ್ದ ಫ್ರೆಂಡ್ಶಿಪ್ನ 1 ವರ್ಷ ನಾವು ಫೋನಲ್ಲಿ ಮಾತಾಡ್ತಾ ಹಂಗೆ ಕಾಲ ಕಳಿತೀವಿ. ಅದಾದಮೇಲೆ ಒಂದಿನ ಸಡನ್ನಾಗಿ ಮೀಟ್ ಮಾಡೋ ಅಂಥ ಟೈಮ್ ಬರುತ್ತೆ. ಫಸ್ಟ್ ನಾನು ನನ್ನ ಆಶನ್ನ ಮೀಟ್ ಮಾಡಿದ ಜಾಗನೇ ಮಾರಾಣಿಸ್ ಕಾಲೇಜು. ಅವತ್ತೊಂದು ದಿನ ಅವಳದು ಒಂದು ಫಂಕ್ಷನ್ ಇರುತ್ತೆ. ಫಂಕ್ಷನ್ ಮುಗಿಸಿ ನನ್ನನ್ನು ಪಿಕ್ ಮಾಡೋ ಟೈಮ್ ಆಗಿದೆ ಅಂತೇಳಿ ಒಂದು ಫೋನ್ ಮಾಡಿ ಇನ್ವೈಟ್ ಮಾಡಿದಾಗ ನನಗೆ ಒಂಥರ ತುಂಬ ಖುಷಿಯಿಂದ ಬಂದು ಮೀಟ್ ಮಾಡಿದಂಥ ಜಾಗ ಇದು. ಇದು ನನಗೆ ಯಾವತ್ತೂ ಮರೆಯೋಕ್ಕಾಗದೇ ಇರೋಂಥದ್ದು, ತುಂಬ ಖುಷಿ ಕೊಡೋಂಥ ಜಾಗ ಇದು. ಹಂಗೆ ಮೀಟ್ ಮಾಡಿ ನಾನು ಇಲ್ಲಿಂದ ಅವ್ರನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಅದಾಗಿ ತುಂಬ ದಿನಗಳ ಹಂಗಂಗೆ ಕಳೀತಾ ನಾವು ಡೈಲಿ ಮೀಟ್ ಮಾಡೋಕ್ಕೆ ಅಂತಲೇ ಒಂದು ರೆಗ್ಯುಲರ್ ಸ್ಪಾಟ್ ಇಟ್ಕೊಂಡಿರ್ತೀವಿ. ಆ ಜಾಗನ ಇವಾಗ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಫೈನಲಿ ನಾವು ಡೈಲಿ ಮೀಟ್ ಮಾಡ್ತಾ ಇದ್ದಿದ್ದಂಥ ಜಾಗನ ತಲುಪಿದ್ದೀನಿ. ಇದೇ ಚೆಲುವಾಂಬ ಪಾರ್ಕ್. ನಾವು ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ದಿದ್ದಂಥ ಜಾಗ. ಕಾಲೇಜಿಂದ ಸ್ವಲ್ಪ ಹತ್ರನೇ ಇತ್ತು. ಆಮೇಲೆ ನಮಗೂ ಹುಡುಗು ಕಮ್ಯುನಿಕೇಟ್ ಮಾಡೋಕ್ಕೆ ತುಂಬ ಇಷ್ಟವಾಗಿದ್ದ ಜಾಗ ಇದು. ನಾನು ಬೇಗ ಬಂದರು, ಅವಳು ಬೇಗ ಬಂದರು, ಇಬ್ಬರು ವೆಯ್ಟ್ ಮಾಡ್ತಾ ಯಾವಾಗಲೂ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇರ್ತೀವಿ. ಸೊ ಈ ಚೆಲುವಾಂಬ ಪಾರ್ಕಲ್ಲಿ ನಾವು ಕಳೆದಿರೋಂಥ ತುಂಬ ದಿನಗಳಿದೆ. ಆ ಒಳ್ಳೆ ಮೆಮೊರೀಸ್ ಜೊತೆಗೆ ನನ್ನ ಲವ್ ಸ್ಟೋರಿನ ನಿಮಗೆ ಮುಂದೆ ಹೇಳ್ತಾ ನಾನು ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆನ್ ದ ವೇ ಹೋಗ್ತಾ ಅವಳಿಗೆ ಇಷ್ಟವಾದಂಥದ್ದನ್ನೆಲ್ಲ ಶಾಪಿಂಗ್ ಮಾಡ್ತಾ ನಿಮ್ಮನ್ನು ಅವಳು ಮೀಟ್ ಮಾಡಿಸ್ತೀನಿ. ಅವಳು ಕಾಯ್ತಾ ಇದ್ದಾಳೆ, ಬನ್ನಿ ಹೋಗೋಣ.
ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಯಾವಾಗಲೂ ರಸಗುಲ್ಲ ರಸಮಲೈ ತುಂಬ ಇಷ್ಟಪಡ್ತಾ ಇದ್ಲು. ಇವತ್ತು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ರಸಮಲೈ ತಗೊಂಡು ಹೋದ. ನನ್ನ ನಾಶನ್ಗೆ ಸ್ವೀಟ್ ಆದಮೇಲೆ ನೆಕ್ಸ್ಟು ಬಳೆಗಳು ತುಂಬ ಇಷ್ಟ. ಸರ್ ಅದೆಲ್ಲ ಸಿಂಗಲ್ ಬಳೆನಾ ಅಥವಾ ಎರಡು ಮೂರು ಇರೋದ? ಅದೇ ಇವತ್ತು ಹೋಗ್ತಾ ಬಳೆನೂ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ನಾಶನ್ಗೆ ಇಷ್ಟ ಆಗೋದೆಲ್ಲನೂ ತೊಗೊಂಡಿದ್ದೀನಿ. ಅವಳು ಇಷ್ಟಪಡೋದ್ರಲ್ಲಿ ಗುಲಾಬಿನೂ ಕೂಡ ಒಂದು. ನಾನು ಹೋಗ್ತಾ ದಾರಿಲಿ ನಿಮಗೆ ನನ್ನ ಕಥೆನೂ ಹೇಳ್ತೀನಿ, ಬನ್ನಿ ಹೋಗೋಣ. ಸೊ ಆಯಿತು, ಹಂಗೆ 1.5 ವರ್ಷ ಆಗುತ್ತೆ. 1.5 ವರ್ಷ ಆದಮೇಲೆ ಫಸ್ಟ್ ಮೀಟ್ ಮಾಡ್ತೀನಿ. ಅದಾದಮೇಲೆ 1-2 ಸಲ, 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದು ಸಲ ಮೀಟ್ ಮಾಡ್ತೀನಿ. ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ನನ್ನ ಕಡೆಯಿಂದ ಮತ್ತೆ ಪ್ರಪೋಸ್ ಮಾಡ್ತೀನಿ. ನಿಮಗೆ ಟೈಮ್ ತೊಗೊಂಡಾದಮೇಲೆ ನಿಮಗೆ ನನ್ನ ಮೇಲೆ ಲವ್ ಹುಟ್ಟಿದೆ, ಆದರೆ ನಾನು ನಿಮ್ಮ ನೋಡೋಕ್ಕಿಂತ ಮುಂಚೆನೇ ನಾನು ಲವ್ ಮಾಡಿದ್ದೆ. ಎರಡು ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಕಳಿತೀವಿ. ಕಂಟಿನ್ಯೂ ಆಗಿ 11 ವರ್ಷ ಲವ್ ಮಾಡ್ತೀನಿ.
ನಾನು ಆಶನ್ ನೋಡೋಕೆ ಹೋಗ್ತಾ ಅರ್ಧ ಜರ್ನಿ ಮುಗಿಸಿದ್ದೀನಿ. ನನ್ನ ಜೀವನದ ಕಥೆಯಲ್ಲಿ ಮೇಯ್ನಾಗಿ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಅಂದರೆ ನನ್ನ ಮದುವೆ ವಿಚಾರ. ಇವಾಗ ನನ್ನ ಮದುವೆ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಹಿಂಗೆ ಒಂದಿನ ಆಫೀಸಲ್ಲಿ ಯಾವುದೋ ವರ್ಕ್ ಮೇಲೆ ಹೊರಗಡೆ ಇರ್ತೀನಿ. ಅವಾಗ ನನಗೆ ಆಶನ್ ಮನೆಯವರು ಫೋನ್ ಮಾಡ್ತಾರೆ. ಆಶನ್ ಮನೆಯವ್ರು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡೋದಿಲ್ಲ. ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ಆಶಾ ಆಫೀಸಲ್ಲಿ ಇರ್ತಾಳೆ ಅಂತ ನನಗೆ ನಾನೇ ಡ್ರಾಪ್ ಮಾಡಿಬಿಟ್ಟು ಆಫೀಸಿಂದ ನಾನು ವರ್ಕ್ ಮೇಲೆ ನಾನು ಹೊರಗಡೆ ಹೋಗಿರ್ತೀನಿ. ಸೊ ಆಶಾ ಮನೇಲಿ ಇಲ್ವಲ್ಲ, ಯಾಕೆ ಫೋನ್ ಬರ್ತಾ ಇದೆ ಅಂತ ನಾನು ರಿಸೀವ್ ಮಾಡಲ್ಲ. ಅದಾದಮೇಲೆ ಸಂಜೆ ಮನೆಗೆ ಬರ್ತಾಳೆ. ನಾನು ಹಿಂಗೆ ನಿಮ್ಮ ಮನೆಯಿಂದ ಫೋನ್ ಬಂದಿತ್ತು, ಏನು ವಿಷಯ ಅಂತ ಅವಳನ್ನ ಕೇಳ್ತೀನಿ. ಫಸ್ಟು ನನಗೇನು ಗೊತ್ತಿಲ್ಲ, ನನಗೇನು ಹೇಳಿಲ್ಲ ಅವರು. ಏನು ವಿಷಯ ಅಂತ. ಇಲ್ಲ, ನಾನು ರಿಸೀವ್ ಮಾಡಲಿಲ್ಲ, ಏನು ವಿಷಯ ಕೇಳು ನೋಡೋಣ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ನಾನಾಗಿ ಏನಕ್ಕೆ ಫೋನ್ ಮಾಡಬೇಕು, ಇನ್ನೊಂದ್ಸಲ ಅವರೇ ಫೋನ್ ಮಾಡಿದಾಗ ಮಾತಾಡೋಣ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದ್ಸಲ ಅದೇ ಟೈಮ್ ಫೋನ್ ಮಾಡ್ತಾರೆ. ರಿಸೀವ್ ಮಾಡ್ತೀನಿ. ನಾನು ಅವ್ರ ನಂಬರ್ ನನ್ನ ಹತ್ರ ಇದ್ದರೂ ಕೂಡ ನಾನು ಇಲ್ಲದೆ ಇರೋ ಥರ ಅಲೋ ಯಾರು ಹೇಳಿ ಏನು ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡ್ತೀನಿ. ಆವಾಗ ಅವ್ರು ಹೇಳ್ತಾರೆ, ಈ ಥರ ನಾನು ಆಶಾ ಅವ್ರ ಅತ್ತೆ ಮಾತಾಡೋದು, ನಿಮ್ಮದು ಆಶಾ ಅವ್ರದ್ದು ವಿಷಯ ಗೊತ್ತಿದೆ, ಸುಮ್ಮನೆ ಹಿಂಗೆ ಒಂದಿನ ಬನ್ನಿ ಮನೆಗೆ ಮಾತಾಡಬೇಕು ಅಂದ್ಕೊಂಡಿದ್ದೀವಿ, ನೀವು ನಮ್ಮ ಅಣ್ಣನಿಗೂ ಪರಿಚಯ ಇದ್ದೀರಾ ಅಂತ ಗೊತ್ತಿದೆ, ಹಂಗೆ ಒಂದ್ಸಲ ಮಾತಾಡೋಣ ಬನ್ನಿ ಮನೆಗೆ ಅಂತ ಕರೀತಾರೆ. ನಾನು ಹೌದಾ ಆಯಿತು ಅಂತ ಯೋಚನೆ ಮಾಡಿ ಆಶನ ಹತ್ರನೂ ಇದ್ರ ಬಗ್ಗೆ ಮಾತಾಡ್ತೀನಿ. ಮಾತಾಡಿದ್ಮೇಲೆ ಏನು ವಿಷಯ ಏನು ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಭಯದಲ್ಲೂ ಇರ್ತಾಳೆ, ಹಂಗೆ ಕುತೂಹಲ ನನಗೂ ಇರುತ್ತೆ, ಅವಳಿಗೂ ಇರುತ್ತೆ. ಆ ಕುತೂಹಲದಲ್ಲಿ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನೇ ಫೋನ್ ಮಾಡ್ತೀನಿ ಅವ್ರ ಅತ್ತೆಗೆ. ಫೋನ್ ಮಾಡಿ ಆಯಿತು ಇಂಥ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದಿನ ನಾನು ಓಡ್ತೀನಿ ಅವ್ರ ಮನೆಗೆ. ಅವರು ಸರ್ಪ್ರೈಸ್ ಕೊಡ್ತಾರೆ. ಈ ಥರ ನೀವು ಅವರು ಮಾತಾಡೋದು, ನೀವು ಓಡಾಡ್ತಾ ಇರೋದು ಎಲ್ಲ ಗೊತ್ತು, ನಿಮ್ಮ ಮದುವೆ ವಿಚಾರ ಮಾತಾಡೋಕ್ಕೋಸ್ಕರನೇ ಕರೆಸಿದ್ದೀವಿ, ನಿಮ್ಮ ಮನೆಯಲ್ಲೂ ನಿಮ್ಮ ಅನಿಸಿಕೆ ಏನು, ನೀವು ಏನು ಅಂತ ತಿಳ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ಕರೆದಿದ್ದೀವಿ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ನಾನು ಈ ಥರ ಕೆಲಸ ಮಾಡ್ತಾಯಿದ್ದೀನಿ, ನಾನು ಇಷ್ಟು ವರ್ಷದಿಂದ ಇಷ್ಟಪಟ್ಟಿದ್ದೀನಿ, ಮನೆಯಲ್ಲಿ ನಿಮ್ಮ ಮನೇಲಿ ಒಪ್ಪಿಸಿ ನಮ್ಮ ಮನೇಲಿ ಒಪ್ಪಿಸಿ ಮದುವೆ ಆಗಬೇಕು ಅಂತ ಇಬ್ಬರು ಮಾತಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಾವು ಏನೂ ತೊಂದರೆ ಮಾಡ್ಕೋಬಾರ್ದು ಅಂತ ಈ ಥರ ವೆಯ್ಟ್ ಮಾಡ್ತಾಯಿದ್ದೀವಿ, ಒಂದೊಳ್ಳೆ ಟೈಮ್ ಬರಲಿ ಹೇಳೋಣ ಅಂತ. ಅವ್ರ ಮನೇಲಿ ಹೇಳ್ತಾರೆ, ಇಷ್ಟು ದಿನ ಆಯಿತು, ಇಷ್ಟು ವರ್ಷ ಆಯಿತು, ಇನ್ನೂ ಏನು ಹೇಳಲಿಲ್ಲ, ನಾವು ನೋಡೋ ತನಕ ನೋಡಿದ್ವಿ, ಬೇರೆ ಕಡೆನೂ ತುಂಬ ಗಂಡು ನೋಡಿದ್ವಿ, ಅವರು ಒಪ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ನನ್ನ ಮದುವೆ ವಿಷಯನ ಶುರು ಮಾಡ್ತಾರೆ. ನಾನು ಇರೋ ವಿಚಾರ ಎಲ್ಲ ಹೇಳ್ತೀನಿ. ಅವರು ತುಂಬ ಒಳ್ಳೆ ರೀತಿಲಿ ಎಲ್ಲ ಒಪ್ಪಿಗೆ ಇದೆ, ನೀವು ಏನಾದರೂ ಬಿಸ್ನೆಸ್ಸು ಅಥವಾ ಗೌರ್ಮೆಂಟ್ ಜಾಬು ನಾವು ಯೋಚನೆ ಮಾಡಿದ್ವಿ, ಏನು ಮಾಡೋಕ್ಕಾಗಲ್ಲ, ನೀವಿಬ್ಬರು ಇಷ್ಟಪಟ್ಟಿದ್ದೀರಾ, ಆಮೇಲೆ ಇವತ್ತಿಂದ ಅಂತ ನಮಗೂ ಗೊತ್ತು ಯಾವಾಗಿಂದ ನೀವು ಲವ್ ಮಾಡ್ತಾ ಇದ್ದೀರಾ, ಯಾವಾಗಿಂದ ಓಡಾಡ್ತಾ ಇದ್ದೀರಾ ಅಂತೆಲ್ಲ. ಹಂಗಾಗಿ ಅವರು ಹೇಳ್ತಾರೆ, ಸರಿ ಒಂದಿನ ನಿಮ್ಮ ಮನೆಯವ್ರನ್ನ ಕರ್ಕೊಬನ್ನಿ ಮಾತಾಡೋಣ, ಈಗ ಬೇರೆ ವಿಚಾರ ಏನು ಮಾಡೋಕ್ಕಾಗಲ್ಲ, ಇಬ್ಬರೂ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ, ನಿಮ್ಮ ಮನೇಲಿ ಒಪ್ಕೋತಾರೆ ಅಂದರೆ ಖಂಡಿತ ನಾವು ಮುಂದುವರಿಯೋಣ ಅಂತ ಹೇಳ್ತಾರೆ. ಸರಿ ಅಂತೇಳಿ ನಾನು ನಮ್ಮ ಮನೇಲಿ ಮಾತಾಡೋಕ್ಕೆ ಟೈಮ್ ಬೇಕು, ನಮ್ಮ ಮನೇಲೂ ಈ ವಿಷಯ ಏನೂ ಗೊತ್ತಿಲ್ಲ, ನಾನು ನಮ್ಮ ಮನೇಲಿ ಮಾತಾಡಿ ನಿಮಗೆ ಆದಷ್ಟು ಬೇಗ ಕರ್ಕೊಬರ್ತೀನಿ ಅಂತ ಹೇಳ್ತೀನಿ. ಆಯಿತು ಅಂತ ಅವರು ತುಂಬ ಟೈಮ್ ಕೊಡ್ತಾರೆ. ನಾನು ನಮ್ಮ ಮನೇಲಿ ಮಾತಾಡ್ತೀನಿ, ಒಪ್ಪಿಸ್ತೀನಿ. ಒಪ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ, ಗೊತ್ತಲ್ಲ, ಎಲ್ಲರ ಮನೇಲೂ ಲವ್ ಅಂದರೆ ಆಪೋಸಿಷನ್ ಇದ್ದೇ ಇರುತ್ತೆ. ಅವ್ರ ಮನೇಲೂ ಸ್ಟಾರ್ಟಿಂಗ್ ಹಂಗೆ ಇದ್ದರು, ಆಮೇಲೆ ಅವರು ತುಂಬ ಒಳ್ಳೆ ಮನಸ್ಸಿಂದ ಒಪ್ಕೊಂಡ್ರು, ನಮ್ಮ ಮನೇಲೂ ತುಂಬ ಆಪೋಸಿಟ್ ಮಾಡಿದ್ರು. ಆಮೇಲೆ ಒಂದಿನ ಅವರು ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ, ಇಷ್ಟೆಲ್ಲ ಮಾಡಿದ್ಯಾ, ಇಷ್ಟೆಲ್ಲ ಹೇಳ್ತಾ ಇದೆಯಾ ಅಂದಮೇಲೆ ಒಂದು ಹುಡುಗಿಗೆ ಮೋಸ ಮಾಡೋದು ನಮಗೂ ಒಳ್ಳೇದಲ್ಲ ಅನಿಸುತ್ತೆ, ಆಯಿತು ಕರ್ಕೊಬಾ ಮಾತಾಡೋಣ ಅಂತ ಅವರು ಹೇಳ್ತಾರೆ. ಆಮೇಲೆ ಹಿಂಗೆ ಹೋಗ್ತೀವಿ, ಮಾತಾಡ್ತೀವಿ, ಎಲ್ಲ ಒಪ್ಪಿಗೆ ಆಗುತ್ತೆ. ಒಪ್ಪಿಗೆ ಆಗೋ ಟೈಮಲ್ಲಿ ಅದೇ ಮಾಮೂಲಿ ಯಾವ ರೀತಿ ಮಾಡಬೇಕು ಏನು ಆಯ್ತಾ, ನಮ್ಮ ಮನೇಲಿ ಒಂಥರ ಆಸೆ ಇರುತ್ತೆ, ಅವ್ರ ಮನೇಲಿ ಒಂಥರ ಆಸೆ ಇರುತ್ತೆ, ಅವ್ರು ತುಂಬ ಗ್ರ್ಯಾಂಡಾಗಿ ಎಲ್ಲ ಮದುವೆ ಮಾಡ್ಕೊಡ್ಬೇಕು. ನಾವು ಬೇರೆ ರೀತಿ ಯೋಚನೆ ಮಾಡಿದ್ವಿ, ಬಟ್ ಅವರ ಅನಿಸಿಕೆ ಮತ್ತು ಅದೇ ನನ್ನ ಆಶೆಂದು ಆಸೆ ಆಗಿತ್ತು. ಯಾಕೆಂದರೆ ಮಾಮೂಲಿ ಇದ್ದೇ ಇರುತ್ತಲ್ಲ ಹುಡುಗಿರಿಗೆ ಮದುವೆ ಆದರೆ ತುಂಬ ಗ್ರ್ಯಾಂಡಾಗಿ ಆಗಬೇಕು, ಆಗದೆ ಒಂದು ಸಲ ಅಂತ ಅಂದ್ಕೊಂಡು ಆ ರೀತಿ ಆಯಿತು ಅಂತ ನಮ್ಮ ಮನೇಲೂ ತುಂಬ ಚೆನ್ನಾಗಿ ಒಪ್ಕೋತಾರೆ, ಅವ್ರ ಮನೇಲಿ ಒಪ್ಕೊಂಡು ತುಂಬ ಗ್ರ್ಯಾಂಡಾಗಿ ಮದುವೆ ಆಗುತ್ತೆ.
ಹೊಸ ಜವಾಬ್ದಾರಿ ಶುರು ಆದಮೇಲೆ ಒಂದಿನ ನನಗೆ ಸಡನ್ನಾಗಿ ಹೆಲ್ತ್ ಇಶ್ಯೂ ಆಗುತ್ತೆ. ಆ ಟೈಮಲ್ಲಂತೂ ನನ್ನ ಮಗು ಥರ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ಎಷ್ಟು ಕೇರ್ ಮಾಡಿ ನನ್ನ ರಿಕವರ್ ಮಾಡ್ತಾಳೆ ಅಂದರೆ ಅದು ನಾನು ಅನ್ಎಕ್ಸ್ಪೆಕ್ಟೆಡ್ಲಿ ಆ ಥರ ಆಗಬಾರ್ದಾಗಿತ್ತು. ಹೊಸ ಜೀವನದಲ್ಲಿ ಏನೋ ಹಣೆ ಬರ ಆಗೋಯ್ತು. ಬಟ್ ಅಷ್ಟು ಚೆನ್ನಾಗಿ ಕೇರ್ ಮಾಡಿ ನನ್ನ ಮಗು ಥರ ಅವಳು ಹುಷಾರು ಮಾಡಿ ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಅದೆಲ್ಲ ಒಂಥರ ಖುಷಿ ಪಟ್ಟು ಆಗಲೇ ಸಡನ್ನಾಗಿ ಈ ಥರ ದುಃಖದ ಸಂದರ್ಭನೂ ಒಂದು ಸಲ ಬಂದು ಹೆಂಗೋ ಆಯಿತು. ನಾನು ಹುಷಾರು ಮಾಡಿದ್ಲು, ನಾನು ಹುಷಾರಾಗಿ ಒಂದು 3 ತಿಂಗಳಾದ್ಮೇಲೆ ಮತ್ತೆ ಒಂದು ಖುಷಿ ವಿಚಾರ ಏನಂದರೆ ಅವಳು ಕನ್ಸೀವ್ ಆಗ್ತಾಳೆ. ನೀ ನನ್ನ ಜೀವ ನೀ ನನ್ನ ಉಸಿರಾಶ ಕನ್ಸೀವ್ ಆಗಿದ್ದ ದಿನ ಅಂತೂ ನಾವು ಮದುವೆ ಆಗಿದ್ದ ದಿನಕ್ಕಿಂತ ಹೆಚ್ಚಾಗಿ ಖುಷಿ ಪಟ್ಟು ಎಂಜಾಯ್ ಮಾಡ್ತೀವಿ. ಆ 9 ಮಂತ್ಸ್ ಇದೆಯಲ್ಲ, ಅದೊಂದು ಜರ್ನಿ. ಮಂತ್ಲಿ ನಾವು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗುವಾಗ, ಮಗುದು ಮೂಮೆಂಟ್ ಆಗುವಾಗ, ಪ್ರತಿಯೊಂದು ಮೂಮೆಂಟ್ನೂ ಅವಳು ಎಕ್ಸ್ಪ್ಲೈನ್ ಮಾಡ್ತಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅವಳು ಹೇಳ್ತಾ ಇರ್ತಾಳೆ ಆ ಮೂಮೆಂಟಲ್ಲಿ ನಾನು ಗಂಡು ಮಗುನೇ ಆಗುತ್ತೆ ಅಂತ. ಗಂಡು ಮಗು ಆದರೆ ಅದ್ವಿಕ್ ಅಂತಾನೆ ಹೆಸರಿಡ್ತೀನಿ ಅಂತ ಕೂಡ ಅವಳು ನಾನು ಅವಳು ಮಾತಾಡಿರ್ತೀವಿ. ನಾನು ಹೇಳ್ತೀನಿ ಇಲ್ಲ ನನ್ಗೆ ಹೆಣ್ಮಗು ಆಗಬೇಕು ಅಂತ, ಇಲ್ಲ ನಾನು ಗಂಡು ಮಗುನೇ ಆಗೋದು ಅಂತ ನಾನು ಅವಳು ಚಾಲೆಂಜ್ ಕೂಡ ಮಾಡ್ಕೊಂಡಿರ್ತೀವಿ. ಹೃದಯದ ತಂತಿಯಲ್ಲಿ ನಿನ್ನ ನಾದ, ಪ್ರಾಣದ ಶ್ರುತಿಯಲ್ಲಿ ನಿನ್ನ ಸ್ವರ. ಅವಳ ಆಸೆ ಅಂತೆಯೇ ಗಂಡು ಮಗು ಕೂಡ ಆಗುತ್ತೆ. ಗಂಡು ಮಗು ಆದಮೇಲೆ ನಾನು ಅವಳು ಮೀಟ್ ಮಾಡಿ ತುಂಬ ದಿನ ಆಗಿದೆ. ಸೊ ಇನ್ನೇನು ನಾನು ಅವಳನ್ನ ಮೀಟ್ ಮಾಡಿ ನಿಮಗೂ ಇಂಟ್ರೊಡ್ಯೂಸ್ ಮಾಡೋವಂಥ ಟೈಮ್ ಬಂದಿದೆ. ಸೊ ಬನ್ನಿ ಹೊರಡೋಣ, ಅವಳು ಕಾಯ್ತಾ ಇರ್ತಾಳೆ, ಮೀಟ್ ಮಾಡಿಸ್ತೀನಿ.
ಉಸಿರೇ ಬಂದೇ ಬರುವೆ ನಿನ್ನ ನೆನಪಿಗೆ. ನಿನ್ನ ನಗು ಬೆಳಕಾಗಿತ್ತು ನನ್ನ ಕತ್ತಲೆಯ ದಿನಗಳಿಗೆ, ನಿನ್ನ ಮಾತು ಮಂತ್ರವಾಗಿತ್ತು ನನ್ನ ನೋವಿನ ಕ್ಷಣಗಳಿಗೆ. ನೀನು ಇದ್ದ ಲೋಕವೇ ಸ್ವರ್ಗವಾಗಿತ್ತು ನನಗೆ, ನೀನು ಹೋದ ಕ್ಷಣವೇ ನರಕವಾಯಿತು ನನಗೆ. ನಂಬಿಕೆಯ ಕನಸುಗಳು ಮುರಿದು ಬಿದ್ದ ದಿನ, ನನ್ನೊಳಗೆ ನಾನು ಸೋತ ದಿನ. ನೀನು ಇಲ್ಲದ ಮೌನವೇ ಇಂದು ನನ್ನ ಬದುಕಿನ ಶಬ್ದವಾಯಿತು. ನನ್ನ ಆಸೆ, ನನ್ನ ಇವತ್ತಿನ ಜೀವನ, ನಾನು ಯಾವತ್ತು ಏನೇನು ಕೋಪದಲ್ಲಿ ಬೈದಿದ್ದೀನಿ, ಯಾವತ್ತು ಅವಳಿಗೆ ಏನೇನು ಹೇಳಿದ್ದೀನಿ, ಎಲ್ಲಾನು ನನ್ನ ಕೈಲೇ ಮಾಡಿಸ್ಕೊಬಿಟ್ಲು. ಎಲ್ಲಾನು ನಾನೇ ಮಾಡಿಬಿಟ್ಟೆ. ಇವತ್ತು ಈ ಥರ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಇದೆಲ್ಲ ಇಷ್ಟು ಬೇಗ ಬಿಟ್ಟೈತೆ ಅನ್ಕೊಂಡು, ಆದರೆ ಪ್ರತಿಯೊಂದು ಮಾತುವೆ ನೀನು ಹೇಳಿದ ಸತ್ಯ ಆಗುತ್ತೆ. ಯಾವಾಗ್ಲೂ ಮಾತಲ್ಲಿ ಬೈದಿದೆ, ಅದು ನಾನೇ ಮಾಡಂಗ. ಇಷ್ಟು ನೀನು ಮೋಸ ಮಾಡಿಲ್ಲ, ದೇವ್ರೇ ಮೋಸ ಮಾಡಿದ. ನನ್ನ ದೇವ್ರ ನಿಂತಗನೇ ನಂಬಿದೆ. ನನಗೆ ದೇವ್ರು ಇಷ್ಟು ಮೋಸ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ನನಗೆ. ಎಲ್ಲ ಸಹಿಸ್ಕೊಂಡ್ ಬಂದೆ. ನೀನು ಮದುವೆ ಆಗಕ್ಕೆ ಅಷ್ಟೆಲ್ಲ ಹೊಡೆದಾಡ್ದೆ, ಮದುವೆ ಆಗಿಲ್ಲ, ದೇವ್ರು ಸಹಿಸ್ಕೊಳ್ಳಿಲ್ಲ. ನಿನ್ನಿಲ್ಲದೆ ಜೀವಿಸೋದೆ ಶಿಕ್ಷೆಯಾಗಿದೆ. ನಿನ್ನ ನೆನಪೇ ನನ್ನ ಪ್ರತಿದಿನದ ಉಸಿರಾಗಿದೆ. ದೇವ್ರೇ ಮೋಸ ಮಾಡಿರೋದು, ನಿನ್ ತಪ್ಪೇನೂ ಇಲ್ಲ. ನಿನ್ನ ಆಸೆ ಮುಖ ಏನೇನು ಆಸೆ ಪಟ್ಟಿದೆ ಎಲ್ಲನೂ ಕೊಟ್ಟಿದ್ದೆ. ನಾನು ನಿನಗೆ ಏನೇನು ಹೇಳಿದೆ ಪ್ರತಿಯೊಂದು ಪೂರೈಸಿದ್ಯಾ ನೀನು. ನನಗೇನು ಮೋಸ ಮಾಡಿಲ್ಲ ನೀನು. ನೀನು ಯಾವತ್ತೂ ನೀನು ಬಿಟ್ಕೊಟ್ಟಿಲ್ಲ. ನೀನು ಈ ಥರ ನನ್ನನ್ನು ಬಿಟ್ಟು ಹೋಯ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಕನ್ಸಲ್ಲಿ ಬಂದು ಮಾತಾಡಿದ್ಯಾ, ಯಾಕೆ ಹೋದೆ ಅಂತ. ನಾನು ನಿನ್ನನ್ನು ಯಾವತ್ತೂ ದ್ವೇಷಿಸಲ್ಲ. ನಿನ್ನ ಜಾಗಕ್ಕೆ ನಾನು ಯಾವತ್ತೂ ಯಾರು ಬರಲ್ಲ. ನೀನೇ ಎಲ್ಲ ನನಗೆ, ನನ್ನ ತಾಯಿಗಿಂತ ಹೆಚ್ಚು. ನೀನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಾನು ನಿನ್ನನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಾನು ಏನೇನು ಕೇಳಿದ್ದೆ ಎಲ್ಲನೂ ಕೊಟ್ಟಿದ್ಯಾ. ನನ್ನ ಜೀವನ ಪೂರ್ತಿ ನಿನಗೆ ಚಿರಋಣಿಯಾಗಿರ್ತೀನಿ. ನಾನಂತೂ ನನ್ನ ಜೀವನದಲ್ಲಿ ನಿನ್ನಷ್ಟು ಇಷ್ಟಪಟ್ಟಿರೋದು ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ, ಹಿಂದೆ ಮುಂದೆ ಯಾರೂ ಇಲ್ಲ. ನನ್ನ ಜೀವನ ಅರ್ಥ ಮಾಡ್ಕೊಂಡಿದ್ದು ನೀನೇ, ನನ್ನ ಜೀವನದಲ್ಲಿ ಬಂದಿದ್ದು ನೀನೇ. ನನ್ನ ಜೀವನದಲ್ಲಿ ಇಷ್ಟು ಬೇಗ ಹೋಯ್ತ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ದೇವ್ರು ಇಷ್ಟು ಬೇಗ ನಿನ್ನ ಕಿತ್ಕತಾನೆ ಅನ್ಕೊಂಡಿರ್ಲಿಲ್ಲ. ನಾನು ನಿನ್ನನ್ನು ಲವ್ ಮಾಡಿದ್ದು 11 ವರ್ಷ ಆಗಿದ್ರು ನಾನು ನಿನ್ನ ಜೊತೆ ಜೀವನ ಮಾಡಿ 1 ವರ್ಷ. ಅದು ಯಾರಿಗೆ ಬೇಕಿತ್ತು ಈ ಜೀವನ? ನಾನು ನೀನು ಸೇರಿದರೆ ಆಶಾದೀಪ, ನೀನಾದೆ ನನ್ನ ಬದುಕಿನ ಆಕಾಶದೀಪ. ಆದ್ರೆ ನಾನು ನಿನ್ಗೆ ಯಾವತ್ತೂ ಬೈಯುವಾಗ ಅಥವಾ ಜಗಳ ಆಡುವಾಗ ಕೋಪದಲ್ಲಿ
ತುಂಬಾ ಮಾತು ಹೇಳಿದೀನಿ, ಅದೇ ನಿಜ ಆಗೋಯ್ತು. ನಿನ್ಗೆ ಹೇಳಿದೆ, ನೀನ್ ನನ್ನ ಮದ್ವೆ ಆದ್ರೂ ಒಂದಿನ ಸರಿ, ಅವತ್ತೇ ಮದ್ವೆಗೆ ಅವತ್ತೇ ಸತ್ರು ಸರಿ, ನಾನು ನಿನ್ನೆ ಮದ್ವೆ ಆಗ್ಬೇಕು ಅಂತಿದೆ. ನೀನ್ ಸಾಯ್ತೀಯೋ ನಾನ್ ಸಾಯ್ತೀನೋ, ನಾನು ನಿನ್ಗೆ ಯಾವಾಗ್ಲೂ ಮಾತ್ಕೊ ಬೈತಾ ಇದ್ದೆ, ನೀನ್ ಮುಖಕ್ಕೆ ಬೆಂಕಿ ಹಾಕ, ನನ್ ಕೈಲೇ ನಿನ್ಗೆ ನನ್ ಕೈಲೇ ಬೆಂಕಿ ಹಾಕಿಸ್ಕೊಬಿಟ್ಟೆ. ಇಷ್ಟೆಲ್ಲ ಆಯ್ತದೆ ಅಂತ ನನ್ನ ಜೀವನದಲ್ಲಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಹೇಳ್ತಿದ್ದೆ, ನನ್ಗೊಂದ್ ಮಗು ಬೇಕು, ನನ್ಗೊಂದ್ ಮಗು ಕೊಟ್ಬಿಡು, ಅದನ್ನೂ ಕೊಟ್ಟೆ. ನನ್ನ ಜೀವನದಲ್ಲಿ ನಾನು ಏನೇನ್ ಸೌಖ್ಯ ಮಾಡಿದೀನಿ, ನಾನು ಇವತ್ತಿನ ದಿನ ಏನೇ ಮಾಡ್ತಾ ಇದ್ದೀನಿ, ಅದಕ್ಕೆಲ್ಲ ನೀನೊಬ್ಳೇ ಕಾರಣ. ನಾನು ಯಾವುದನ್ನು ನನ್ನ ಜೀವನದಲ್ಲಿ ಅನುಭವಿಸಿಲ್ಲ ನೀನ್ ಬಿಟ್ರೆ. ನೀನೊಬ್ಳಿಂದನೇ ನಾನು ಪ್ರತಿಯೊಂದನ್ನು ಅನುಭವಿಸಿರೋದು. ನಾನು ಪ್ರೀತಿ ಆಗಿರ್ಬೋದು, ನಾನು ಸೌಖ್ಯ ಆಗಿರ್ಬೋದು, ನಾನು ತಿರುಗಾಟ, ನಾನು ಇವತ್ತಿನ ದಿನ ಕಾರಲ್ಲಿ ಓಡಾಡ್ತಾ ಇದ್ದೀನಿ, ಇವತ್ತಿನ ದಿನ ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ದೀನಿ. ಎಲ್ಲಾನು ನೀನು ಏನು ಅನುಭವಿಸ್ಲಿಲ್ವಲ್ಲ, ನನ್ಗೆ ಅದೇ ಬೇಜಾರು. ನಂದು ₹1 ಋಣ ಇಟ್ಕೊಂಡಿಲ್ಲ ನೀನು ಇವತ್ತು. ನನಗೆ ಸಿಕ್ಕಾಬಿಟ್ಟೆ ನನ್ನ ಮನ್ಸಲ್ಲಿ ನೋವೈತೆ. ನೀನ್ ಯಾಕೆ ನನಗೆ ಋಣ ತೀರಿಸ್ತೆ? ನೀನು ನಂದು ಅಂತ ಏನು ಇಟ್ಕೊಳ್ಳಿಲ್ಲ. ನೀನ್ ಯಾವಾಗ್ಲೂ ಹೇಳ್ತಿದ್ದೆ, ನಿಂದು 50 ಪೈಸದ ಋಣ ಬೇಡ, ನಾನು ಎಲ್ಲಾನು ತೀರಿಸ್ತೀನಿ. ನಿನ್ಗೆ ಕಾಲೇಜಲ್ಲಿ ಇದ್ದಾಗ ಸ್ಕಾಲರ್ಶಿಪ್ ಬಂದ್ರೆ ತಗೋ, ನೀನ್ ಈ ಸಲ ಕಾಲೇಜ್ ಫೀಸ್ ಕಟ್ಟಿದಲ್ಲ ಅಂತ ಅಂತಿದೆ, ತಗೋ ಈ ಸಲ ನೀನ್ ನನ್ನ ಬರ್ತ್ಡೇ ಖರ್ಚು ಮಾಡಿ. ಸಂಬಳ ಬಂದಾಗ, ಕಾಲೇಜಲ್ಲಿ ಇದ್ದಾಗ್ಲೇ, ನೀನು ಓದುವಾಗ್ಲೇ ನಿನಗೆ ಸ್ಕಾಲರ್ಶಿಪ್ ಬಂದಿದ್ದ ದುಡ್ಡನ್ನು ನಾನು ಕೊಡ್ತಾ ಇದ್ದೆ. ಎಲ್ಲಾನು ನೀನು ಇವತ್ತಿನ ದಿನ ಎಲ್ಲಾನು ತೀರಿಸ್ಬಿಟ್ಟಿದ್ಯಾ. ನಂದು ಅಂತ ನಿನ್ಗೇನೈತೆ? ನಾನ್ ನಿನ್ಗೆ ಇಂಥದ್ ಮಾಡ್ದೆ ಅಂತ ನಾನು ಯಾರ ಹತ್ರ ಏನು ಹೇಳ್ಕೊಳ್ಳಿ? ಏನು ಹೇಳ್ಬಾರ್ದು. ನಿನ್ ಸ್ವಾಭಿಮಾನದಲ್ಲೇ ನೀನ್ ಬದುಕ್ತೆ ಅಂತ ನೀನ್ ಈ ತರ ಮಾಡಿದ್ದು. ಆದ್ರೆ ನನಗ್ ಗೊತ್ತು, ನೀನಂತೂ ನನಗ್ ಮೋಸ ಮಾಡಿಲ್ಲ, ದೇವರೇ ಮೋಸ ಮಾಡಿ. ಆ ದೇವ್ರನ್ನ ಏನೇನು ಆಕೆ ಹೊತ್ಕೊಂಡು ಇವತ್ತು ದಿನಕ್ಕೂ ಬೇಡ, ಯಾವ ದೇವ್ರು ಬೇಡ, ಏನು ಬೇಡ. ನೀನು ಯಾವತ್ತೇನ ನಡೆದ ಅದನ್ನ ನಾನು ಇವತ್ತು ನಡೆಸ್ಕೊಯ್ತಾ ಇದೀನಿ. ನಿಮ್ ಮನೆಯಿಂದ ಕೆಲವೊಂದು ಮನದ ಮಾತುಗಳು ಅದು ಬೇಡ. ನೀನ್ ಏನ್ ಹೇಳಿದ್ಯಾ ಅದನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ನಿನ್ನ ಆಸೆನೆಲ್ಲ ನಾನು ಈಡೇರಿಸ್ತೀನಿ. ನನ್ನ ಆಸೆ ನೀನು ಈಡೇರಿಸಿದ್ಯಾ? ನಿನ್ನ ಆಸೆನ ನಾನು ಸಾಯ ತನಕನೂ ಈಡೇರಿಸ್ತೀನಿ, ಯಾರೇ ಎದುರಾಗ್ಲಿ. ಅದು ನನಗೆ ಬೇಡ. ಶಿಕ್ಷೆಯಾಗಿದೆ ನಿನ್ನ ನೆನಪೇ ನನ್ನ ಪ್ರತಿದಿನದ ಉಸಿರಾಗಿದೆ. ನೀನು ಹೋದ ದಾರಿಯೇ ನನ್ನ ವಿಧಿಯಾಗಿದೆ. ಪ್ರೀತಿ ಉಳಿಯದಾಗ ನೆನಪೇ ನನ್ನ ಬದುಕಾಗಿದೆ. ನಿನ್ನ ಹೆಜ್ಜೆಯ ಗುರುತುಗಳಲ್ಲೇ ನಾನು ಉಳಿದ್ದೇನೆ. ನಿಲ್ಲದ ಬಳಿನೊಳಗೆ ನಾನು ಮರೆತು ಹೋಗಿದ್ದೇನೆ. ನೀನು ಮರೆಯಾದ ಕಥೆಯಾದರೂ ನಾನು ನಿನ್ನ ನೆನಪಿನ ಹಾಡಾಗಿದ್ದೇನೆ. ಕಾಲ ಮರೆಸುತ್ತದೆ ಅಂದರು ದಿವಾಲರು. ಇಷ್ಟ ಅಂತ ಗುಲಾಬಿ, ಬಳೆ, ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದನೇ ತಂದಿದ್ದು. ಇದೆಲ್ಲ ಯಾರು ಕೊಡ್ಲಿ? ನಿನ್ ಮಗನ್ ಮುಖನೂ ನೋಡ್ಲಿಲ್ಲ. ನನಗ್ ಮಗನೇ ಆಯ್ತಾನೆ. ನೀನೇ ಹೆಸರಿಟ್ಟೆ. ಅವತ್ತು ಏನ್ ಹೇಳಿದೆ ಅದನ್ನೇ ನಾನು ಇವತ್ತು ಹೆಸರಿಟ್ಟಿದ್ದೀನಿ. ನಾನ್ ನೆನ್ಪಾಗ್ಲಿಲ್ವಾ ನಿನ್ಗೆ? ನೀನಿಲ್ಲದೆ ಬದುಕು ಖಾಲಿಯಾಗಿದೆ. ಸಮಾಧಿಯಂತಾಗಿದೆ. ನಿನ್ನ ಪ್ರೀತಿಯೇ ಶಾಪವಾಗಿದೆ. ಪ್ರೀತಿ ಸೋತಾಗ
ಪ್ರಶ್ನೆಯಾಗಿದೆ. ನೀನು ಇಲ್ಲದ ಲೋಕದಲ್ಲಿ ನಾನು ನಾನೇ ಅಲ್ಲ. ಆದರೆ ನೀನು ಇಲ್ಲದ ಬದುಕೆ ನನ್ನನ್ನು ನೆನೆಸ್ಕೊಳ್ದೆ ನನ್ನನ್ನು ದೂರ ಮಾಡೋದೆ. ಆದರೆ ಆ ಕೊನೆ ಕ್ಷಣದಲ್ಲೂ ನೀನು ನನಗೆ ಮೋಸ ಮಾಡಲಿಲ್ಲ. ನಿನ್ನ ರೂಪದಲ್ಲಿ ನನಗೊಂದು ಮಗುನ ಕೊಟ್ಟಿದ್ಯಾ. ಆ ಮಗು ಜೀವನನೇ ನನ್ನ ಭವಿಷ್ಯ. ಅವನ ಭವಿಷ್ಯಕ್ಕೋಸ್ಕರ, ಅವನ ಜೀವನಕ್ಕೋಸ್ಕರ ನಾನು ಇವತ್ತು ಬದುಕಿದ್ದೀನಿ. ಇಷ್ಟು ವರ್ಷ ನಾನು ನಿನಗೋಸ್ಕರ ಬದುಕಿದ್ದೆ. ಇನ್ನು ಮುಂದೆ ನಿನ್ನ ರೂಪದಲ್ಲಿರೋ ನಿನ್ನ ಮಗನಿಗೋಸ್ಕರ ಬದುಕಿರ್ತೀನಿ. ಆ ಮಗು ನನ್ನ ಕೇಳ್ತಾ ಇರುತ್ತೆ ಅಮ್ಮ ಅಮ್ಮ ಅಂತ. ನಾನು ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಯಾವಾಗಲೂ ನಿನ್ನ ಫೋಟೋ ತೋರಿಸ್ತೇನೆ, ಮೇಲ್ ತೋರಿಸ್ತೇನೆ. ನೀನಾದೆ ನನ್ನ ಬದುಕಿನ ಆಕಾಶ ದೀಪ. ಇಷ್ಟು ದಿನದಿಂದ ಇಷ್ಟು ವರ್ಷನೂ ಯಾವ ಥರ ನೀನು ನನ್ನ ಜೊತೆ ಇದ್ದೆ, ಅದೇ ಥರ ನಿನ್ನ ಮಗನಿಗೂ ಒಂದು ದಾರಿ ತೋರಿಸಿ ಅವನ್ನ ಒಳ್ಳೆ ಸ್ಥಾನದಲ್ಲಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡು. ಇದೇ ಥರ ಅವನ ಜೊತೆಯಲ್ಲಿ ಇದ್ದು ಅವನ್ನ ತುಂಬ ಚೆನ್ನಾಗಿ ಬೆಳೆಸು. ಇದೇ ನನ್ನ ಕೊನೆ ಆಸೆ. I love you, Asha. I never miss you, Asha.